ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೇವಲ 10 ನಿಮಿಷದೊಳಗೆ ನಾನಿಲ್ಲಿ ಹೊರಗಡೆ ಕ್ರಿಸ್ಪಿ ಆಗಿರುವಂಥ ಒಳಗಡೆ ಸಾಫ್ಟ್ ಆಗಿರುವಂಥ ಪಡ್ಡು ರೆಸಿಪಿನ ನಿಮ್ಗೆ ತೋರಿಸ್ಕೊಡತ್ತೇನೆ ಇವತ್ತು. ಈ ಪಡ್ಡು ಮಾಡೋದಕ್ಕೆ ನಾವಿಲ್ಲಿ ಅಕ್ಕಿ, ಉದ್ದಿನ ಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಸುಲಭವಾಗಿ ನಾವು 10 ನಿಮಿಷದ ಒಳಗಡೆನೆ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದಲನೇದಾಗಿ ನಾನಿಲ್ಲಿ ಅವಲಕ್ಕಿನ ತಗೊಂಡನಿ. 1 ಕಪ್ಪಿನ ಅಳತಿ ಒಳಗೆ ನಾನಿಲ್ಲಿ ಗಟ್ಟಿ ಅವಲಕ್ಕಿನ, ದಪ್ಪ ಅವಲಕ್ಕಿ ಅಂತಾರಲ್ಲ ಅದನ್ನ ತಗೊಂಡನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ತೆಳು ಅವಲಕ್ಕಿ ಇದ್ರೆ ಅದನ್ನು ಕೂಡ ಇಲ್ಲೇ ತಗೋಬಹುದು. ಈ ಅವಲಕ್ಕಿನ ಇವಾಗ ನಾವು 2 ರಿಂದ 3 ಸರ್ತಿ ಚೆನ್ನಾಗಿ ಇದನ್ನ ತೊಳಿಬೇಕು. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಇದು ಇರೋದ್ರಿಂದ ಅದೆಲ್ಲ ಚೆನ್ನಾಗಿ ತಿಳಿ ನೀರು ಬರೋವರೆಗೂ ಇದನ್ನ 2 ರಿಂದ 3 ಸರ್ತಿ ತೊಳ್ಕೊಂಬಂದ್ ಬಿಡೋಣ. ಇವಾಗ ನಾನಿಲ್ಲಿ ಈ ರೀತಿ ತೊಳೆದಿಟ್ಕೊಂಡನಿ. ಇದಕ್ಕೆ ಇವಾಗ ನಾನಿಲ್ಲಿ 1 ಕಪ್ನಷ್ಟು ಮೊಸರನ್ನ ಇಲ್ಲೇ ಸೇರಿಸ್ಕೋಕತ್ತೇನೆ ನೋಡ್ರಿ. 1 ಕಪ್ ಅವಲಕ್ಕಿಗೆ ನಾನಿಲ್ಲಿ 1 ಕಪ್ನಷ್ಟು ಮೊಸರನ್ನ ಸೇರಿಸ್ಕೊಂಡನಿ. ಆಮೇಲೆ ಅದೇ ಕಪ್ಪಿನ ಅಳತಿ ಒಳಗೆ ಅರ್ಧ ಕಪ್ನಷ್ಟು ನೀರನ್ನು ಕೂಡ ಇದಕ್ಕೆ ಹಾಕೊಂಡನಿ. ಇವಾಗ ಈ ಅವಲಕ್ಕಿನ ನಾವು ಈ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅವಲಕ್ಕಿ ಚೆನ್ನಾಗಿ ಮೊಸರು ಜೊತೆ ನೆನಿಬೇಕು. ಆ ರೀತಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡು 5 ರಿಂದ 10 ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ. ಇವಾಗ 5 ನಿಮಿಷ ಆದ್ಮೇಲೆ ನಾನು ನಿಮ್ಗೆ ಇಲ್ಲಿ ತೋರ್ಸಾತನ ನೋಡ್ರಿ. ಅವಲಕ್ಕಿ ಚೆನ್ನಾಗಿ ನೆಂದಿರ್ತತಿ, ಮತ್ತೆ ಇದ್ರ ಮೊಸರಿನ ಅಂಶ ಎಲ್ಲ ಇರ್ತತಲ್ಲ ಅದೆಲ್ಲ ಅವಲಕ್ಕಿ ಹೀರ್ಕೊಂಡು ಈ ರೀತಿ ಇದು ಸ್ವಲ್ಪ ಗಟ್ಟಿಯಾಗಿರ್ತತಿ. ಈ ರೀತಿ ನೀವು ಅವಲಕ್ಕಿನ ಪ್ರೆಸ್ ಮಾಡಿದ್ರೆ ತುಂಡ ಆ ಥರ ಆಗ್ಬೇಕು. ಅಲ್ಲಿವರೆಗೂ ನೀವು ಇದನ್ನ ರೆಸ್ಟ್ ಮಾಡೋದಕ್ಕೆ ಇಟ್ಬಿಡ್ಬೇಕು. 5 ರಿಂದ 6 ನಿಮಿಷ ಆದ್ರೆ ಕರೆಕ್ಟ್ ಆಗ್ತತಿ, ಚೆನ್ನಾಗಿ ನೆಂದಿರ್ತತಿ ಇದು. ಇವಾಗ ಈ ಅವಲಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡ್ಬಿಡೋಣ. ನಾನಿಲ್ಲಿ ದಪ್ಪ ಅವಲಕ್ಕಿ ಬಳಸ್ಕೊಂಡಿರೋದ್ರಿಂದ ಅದು ನೆನೆಯೋದಕ್ಕೆ 5 ನಿಮಿಷ ತಗೊಂತು. ನೀವು ಒಂದು ವೇಳೆ ತೆಳು ಅವಲಕ್ಕಿ ತಗೊಂಡ್ರೆ ಜಸ್ಟ್ 1-2 ಸಲ ತೊಳೆದ್ಬಿಟ್ಟು ಮೊಸರು ಹಾಕಿ ನೀವು ಈ ರೀತಿ ಡೈರೆಕ್ಟಾಗಿ ರುಬ್ಕೊಂಡ್ಬಿಡ್ಬೋದು. ನಾನಿಲ್ಲಿ ಈ ರೀತಿಯಾಗಿ ಇದನ್ನ ಎಲ್ಲ ಅವಲಕ್ಕಿನ ರುಬ್ಕೊಂಬಂದ ನೋಡ್ರಿ. ನೀರನ್ನ ಜಾಸ್ತಿ ಹಾಕೊಂಡು ರುಬ್ಬಾಕ್ ಹೋಗ್ಬೇಡ್ರಿ. ಒಮ್ಮೆ ರುಬ್ಬೆ ಅಂದಮೇಲೆ ನಾವು ಆಮೇಲೆ ಅಡ್ಜಸ್ಟ್ ಮಾಡ್ಕೋಬಹುದು. ನೀವು ಒಮ್ಮೆ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಹಿಟ್ಟು ತೆಳುವಾಗ್ತತಿ. ಇವಾಗ ಇದಕ್ಕನ ನಾನಿಲ್ಲೇ ಚಿರೋಟಿ ರವೆನ ಇಲ್ಲೇ ಸೇರಿಸ್ಕೋಕತ್ತ ನೋಡ್ರಿ. ನೀವು ಒಂದು ವೇಳೆ ಉಪ್ಪಿಟ್ಟು ರವೆ ಸೇರಿಸ್ಕೊಳ್ಳೋದಾದ್ರ ಅವಲಕ್ಕಿನ ಯಾವಾಗ ನೆನೆಸ್ತಿರಲ್ಲ ಅವಾಗನ ಆ ರವೆನು ನೆನೆಯೋದಕ್ಕೆ ಇಟ್ಬಿಡ್ರಿ. ಅದನ್ನ ನೀರೊಳಗೆ ನೆನೆಸಿದ್ರು ಸಾಕಾಕತ್ ನೀವು. ನಾನಿಲ್ಲಿ ಒಟ್ಟ 1.5 ಕಪ್ನಷ್ಟು ಚಿರೋಟಿ ರವೆನ ಬಳಸ್ಕೊಂಡನಿ. ಇವಾಗ ಈ ರವೆ ಅವಲಕ್ಕಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ನಾವಿಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ 1 ಕಪ್ ಅವಲಕ್ಕಿಗೆ 1.5 ಕಪ್ನಷ್ಟು ಚಿರೋಟಿ ರವೆನ ಬಳಸ್ಕೊಂಡನಿ. ನೀವು ಉಪ್ಪಿಟ್ಟು ರವೆ ಆದ್ರೂ ಇಷ್ಟ 1.5 ಕಪ್ನಷ್ಟ ತಗೋರಿ. ಆದ್ರೆ ಮೊದ್ಲ ನೀವು ನೆನೆಸಿಡೋದು ಬೆಸ್ಟ್. ಇವಾಗ ಇದು ಚೆನ್ನಾಗಿ ಕಲಸ್ಕೊಂಡಾಗೈತಿ. ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇವಾಗ ನಾವು ನೋಡ್ಕೊಂತ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂತ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ಅವಾಗ್ಲೂ ಹೇಳ್ದಂಗ ಒಮ್ಮೆ ನೀರ್ ಹಾಕಿ ಕಲಸ್ಕೊಳಕ್ ಹೋಗ್ಬೇಡ್ರಿ. ಸ್ವಲ್ಪ ನೀರ್ ಹಾಕೊಂತ ಇದನ್ನ ಜಾಸ್ತಿ ತೆಳುವು ಅಲ್ಲ, ಜಾಸ್ತಿ ದಪ್ಪನು ಅಲ್ಲ, ಆ ರೀತಿ ನಾವ್ ಇದನ್ನ ಗಂಟಿಲ್ದಂಗ ನೀಟಾಗ ಇದನ್ನ ಒಂದ್ಸಲ ಕಲಸ್ಕೊಂಡ್ಬಿಡ್ಬೇಕು ನೋಡ್ರಿ. ನಾನಿಲ್ಲಿ ಈ ರೀತಿಯಾಗಿ ಇದನ್ನ ಕಲಸಿಟ್ಕೊಳಕತ್ತಾನೀಗ. ಯಾವುದೇ ರೀತಿ ಗಂಟು ಸಹ ಇರಾಕ್ ಹೋಗ್ಬಾರ್ದು. ನೀವು ನೋಡ್ತಿರ್ಬೋದು ಇಲ್ಲಿ ಇದು ಪರ್ಫೆಕ್ಟ್ ಆಗೈತಿ ಕನ್ಸಿಸ್ಟೆನ್ಸಿ. ಇಷ್ಟಿರ್ಬೇಕಿದು, ಜಾಸ್ತಿ ದಪ್ಪನೂ ಅಲ್ಲ, ಜಾಸ್ತಿ ತೆಳುವೂ ಅಲ್ಲ. ಇದಕ್ಕೆ ಇವಾಗ ನಾನಿಲ್ಲೇ ಒಂದು ಮೀಡಿಯಂ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಕತ್ತ ನೋಡ್ರಿ. ನೀವು ಬೇಕಂದ್ರೆ ಇದನ್ನ ಪ್ಲೇನ್ ಆಗಿ ಕೂಡ ನೀವು ಪಡ್ಡುನ ಮಾಡ್ಕೋಬಹುದು, ಬಟ್ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರ್ತತಿ. ಇವಾಗ ಒಂದು ಸಣ್ಣ ಕ್ಯಾರೆಟ್ನ ಇಲ್ಲೇ ಅದನ್ನು ಕೂಡ ತುರಿದ್ಬಿಟ್ಟು ಸೇರಿಸ್ಕೊಂಡನಿ. ಆಮೇಲೆ ಒಂದು ಸಣ್ಣ ಮೆಣಸಿನ್ಕಾಯಿನೂ ಕೂಡ ಇಲ್ಲೇ ಸೇರಿಸ್ಕೊಕತ್ತಾನಿ. ನಿಮ್ಮ ಮನೆಯಲ್ಲಿ ಮಕ್ಕಳು ತಿನ್ನೋದಿದ್ರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಇವಾಗ ಒಂದು ಸ್ಪೂನ್ ಸಹಾಯದಿಂದ ನಾನಿಲ್ಲಿ ಈ ರೀತಿಯಾಗಿ ಕಲಸಿಟ್ಕೊಳಕತ್ತಾನಿ. ಆ ಕ್ಯಾರೆಟ್ ಈರುಳ್ಳಿ ಎಲ್ಲ ಸಮನಾಗಿ ಹಿಟ್ಟು ಜೊತೆ ಹೊಂದ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. 1-2 ನಿಮಿಷ ನೀವು ಬೀಟ್ ಮಾಡ್ಕೊಂತ ಅದನ್ನ ಮಿಕ್ಸ್ ಮಾಡ್ಕೋರಿ. ಇವಾಗ ಇದು ಪರ್ಫೆಕ್ಟ್ ಆಗೈತಿ. ಇದಕ್ಕನ ನಾನಿಲ್ಲಿ ಲಾಸ್ಟ್ಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಂಡು ಸ್ವಲ್ಪ ಅದ್ರ ಮೇಲೆ ನೀರನ್ನ ಸೇರಿಸ್ಕೊಂಡು ಮತ್ತೊಂದು 2 ನಿಮಿಷ ಇದನ್ನ ನೀಟಾಗ ಮಿಕ್ಸ್ ಮಾಡ್ಕೊಂತಾನಿ. ನೀವು ಒಂದು ವೇಳೆ ಬೇಕಿಂಗ್ ಸೋಡಾ ಹಾಕ್ಲಿಲ್ಲ ಅಂತಂದ್ರೆ ಇದನ್ನ ಫರ್ಮೆಂಟೇಷನ್ಗೆ ಇಟ್ಬಿಟ್ಟು ನೀವು ಅದನ್ನ ಹಾಕ್ಲಂಗ ಕೂಡ ನೀವು ಮಾಡ್ಕೋಬಹುದು. ಇವಾಗ ಇಲ್ಲಿ ಪಡ್ಡು ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿ ಆಯ್ತು ನೋಡ್ರಿ. ಬನ್ನಿ ಇವಾಗ ಪಡ್ಡು ಮಾಡೋದನ್ನ ನಿಮ್ಗ ತೋರಿಸ್ಕೊಡ್ತಾನಂತ. ಇಲ್ಲಿ ನಾನು ಪಡ್ಡು ಹಂಚುನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಪಡ್ಡು ಹಂಚು ಬಿಸಿ ಆದ್ಮೇಲೆ ಇದಕ್ಕೆ ಎಣ್ಣೆನ ಇಲ್ಲೇ ಸೇರಿಸ್ಕೊಕತ್ತಾನ ನೋಡ್ರಿ. ಇದು ಮೊದಲನೇದಾಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆನ ಸೇರಿಸ್ಕೊಕತ್ತಾನಷ್ಟ. 2ನೇ ಸಲ ಮಾಡೋವಾಗ ಇಷ್ಟು ಎಣ್ಣೆ ಏನು ಹಾಕೋದೇನು ಬೇಡ, ಸ್ವಲ್ಪ ಹಾಕಿದ್ರು ನಡಿತೈತಿ. ಇವಾಗ ನಾವೇನ್ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನ ಇವಾಗ ಸೇರಿಸ್ಕೊಕತ್ತಾನ ನೋಡ್ರಿ. ಈ ರೀತಿ ನೀವು ಹಾಕೋವಾಗ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಇಟ್ಕೊಂಡು ಹಾಕೋರಿ, ಇಲ್ಲಾಂದ್ರೆ ಬೇಗ ಅದು ಕಪ್ಪಾಗ್ತತಿ. ಒಳಗಡೆ ಸಹ ಹಿಟ್ಟಿಟ್ ತರ ಹಾಗೆ ಇರ್ತತಿ ಅದು. ಆದ್ರಿಂದ ಮೀಡಿಯಂ ಫ್ಲೇಮ್ ಒಳಗ ನಾವು ಈ ಪಡ್ಡುನ ಮಾಡ್ಕೋಬೇಕಾಕತ್ ನೋಡ್ರಿ. ಇವಾಗ ಒಂದ್ ಪ್ಲೇಟ್ ನ ಮುಚ್ಚಿ 1-2 ನಿಮಿಷ ಬಿಟ್ಬಿಡೋಣ.
ಇವಾಗ ನಾನಿಲ್ಲಿ 2 ನಿಮಿಷ ಆದ್ಮೇಲೆ ಇದನ್ನ ಈ ರೀತಿ ಹೊಳ್ಳಿಸಕೊಳಕತ್ತಾನ ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ ಯಾವುದೇ ಕಾರಣಕ್ಕೂ ಹಂಚಿಗೆ ಹತ್ತಲ್ಲ, ಸುಲಭವಾಗಿ ನಾವು ತಕ್ಕೊಂಡ್ಬಿಡ್ಬೋದು ಇದನ್ನ. ಈ ಪಡ್ಡುನು ಅಷ್ಟ ನಿಮ್ಗೆ ತಿನ್ನೋವಾಗ ಯಾವುದೇ ಕಾರಣಕ್ಕೂ ಅನ್ಸೋದೇ ಇಲ್ಲ ಇದು ಅವಲಕ್ಕಿ ಪಡ್ಡು ಅಂತೇಳಿ. ಸೇಮ್ ನಾವು ಅಕ್ಕಿದ ಯಾವ ತರ ಮಾಡ್ತೇವಲ್ಲ ಅದೇ ರೀತಿನ ಅನ್ಸೋದ್ ನಿಮಗ. ಇವಾಗ ನಾನಿಲ್ಲಿ ಒಂದ್ಸಲ ಹೊಳ್ಳಿಸಾಕ್ಬಿಟ್ಟು ಮತ್ತೊಂದ್ 2 ನಿಮಿಷ ಆ ಕಡೆನೂ ಬೇಯಿಸ್ಕೊಂಡ್ರೆ ಇವಾಗ ಕ್ರಿಸ್ಪಿ ಆಗಿರುವಂತ ಪಡ್ಡು ರೆಡಿ ಆಗ್ತಾವು. ಈ ಪಡ್ಡು ಯಾವ ರೀತಿ ಇರ್ತೈತೆ ಅಂದ್ರೆ ಹೊರಗಡೆ ಕ್ರಿಸ್ಪಿ ಆಗಿರ್ತೈತಿ, ಒಳಗಡೆ ಸಾಫ್ಟ್ ಆಗಿರ್ತೈತಿ. ನಾನು ನಿಮ್ಗೆ ತೋರಿಸ್ತಾನಂತ. ಇವಾಗ 2ನೇದ್ದು ಸಹ ನಾನು ನಿಮ್ಗೆ ತೋರ್ಸಾತನ ನೋಡ್ರಿ. ನಾನು 2ನೇದ್ದು ಹಾಕೊಳ್ಳುವಾಗ ಜಾಸ್ತಿ ಎಣ್ಣೆ ಸಹ ಇಲ್ಲೇ ಸೇರಿಸ್ಕೊಂಡಿಲ್ಲ, ಸ್ವಲ್ಪ ಎಣ್ಣೆ ಒಳಗೆ ನಾವು ಮಾಡ್ಕೊಂಡ್ಬಿಡ್ಬೋದು. ಇದೇ ರೀತಿನ ನಾವು ಎಲ್ಲ ಪಡ್ಡುನ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ. ನಾನು ತೋರಿಸಿರುವಂಥ ಮೆಜರ್ಮೆಂಟ್ ಒಳಗೆ ನೀವು ಇಷ್ಟು ಪಡ್ಡುನ ನೀವು ಮಾಡ್ಕೊಂಡ್ಬಿಡ್ಬೋದು. ಆರಾಮ 5 ರಿಂದ 6 ಜನ ತಿಂತಾರ, ಅಷ್ಟು ಪಡ್ಡು ಆರಾಮಾಗಿ ಆಗ್ತಾವು. ನಾನಿಲ್ಲೇ ತೋರಿಸ್ತಾನೆ ನೋಡ್ರಿ ಎಷ್ಟು ಸ್ಪಾಂಜಿಯಾಗಿ ಪಡ್ಡು ಬಂದಾವ ಅಂತೇಳಿ. ಇವಾಗ ಒಳಗಡೆ ತೋರಿಸ್ತಾನೆ ಬನ್ನಿ ನಾನು. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದತ್ತಂತ ಹೇಳಿ. ಒಳಗಡೆನೂ ಅಷ್ಟ, ಹೊರಗಡೆ ರವೆ ಹಾಕಿರೋದ್ರಿಂದ ಕ್ರಿಸ್ಪಿ ಆಗಿರ್ತೈತಿ, ಒಳಗಡೆ ಅವಲಕ್ಕಿದು ಸಾಫ್ಟ್ ಆಗಿರ್ತೈತಿ. ಸೊ ಈ ಪಡ್ಡುನ ನೀವು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರ್ತೈತಿ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ರಿ. ಆಮೇಲೆ ಯಾವ ರೀತಿ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗ ಹೈಪ್ ಆಪ್ಷನ್ ಇರ್ತೈತಿ, ಹೈಪ್ ಮಾಡಿ.